ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಗುಡ್. ನಾನು ತುಂಬ ದಿನ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ತುಂಬ ಅಂದರೆ ಒಂದು ವಾರ ಆಯಿತು ಅಪ್ಲೋಡ್ ಮಾಡಿ. ಸೊ ವೀಡಿಯೋಸ್ಗಳನ್ನ ಮಾಡ್ಕೊಳಕ್ಕಾಗಿಲ್ಲ. ಯಾಕಂದರೆ ಒಂದು ವಾರದಿಂದ ಅಮ್ಮವ್ರ ಮನೆ ಹತ್ರನೇ ಇದ್ದೆ. ನನ್ನ ತಮ್ಮ ಶಬರಿಮಲೆಗೆ ಹೋಗೋಕ್ಕೆ ಮಾಲೆ ಹಾಕಿದ್ರು. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿತ್ತು ಅಮ್ಮಂಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಅಮ್ಮನ ಮನೆಯಲ್ಲೇ ಇದ್ದೀನಿ. ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗೋದ್ರಿಂದ ನಮ್ಮ ಅಮ್ಮವ್ರ ಮನೆ ಹತ್ರನೇ ಒಂದು ರಾಯರ ಮಠ ಇದೆ. ಅದನ್ನು ನಾನು ಸ್ಕೂಲ್ ಟೈಮ್ಸಿಂದನೂ ಅಲ್ಲೇ ಹೋಗ್ತಾ ಇದ್ದಿದ್ದು. ಸೊ ಎಷ್ಟೊಂದು ದಿನ ಆಗಿತ್ತು ಇಲ್ಲೋಗಿ. ಮದುವೆ ಆದಮೇಲೆ ಅಂದರೆ 4 ಇಯರ್ಸಿಂದನೂ ಈ ಮಟ್ಟಕ್ಕೆ ಬಂದಿರಲಿಲ್ಲ. ಸೊ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ, ಚೆನ್ನಾಗಾಗಿದೆ ಇವಾಗ. ಪ್ರತಿ ಸತಿ ರಾಯರ ಮಠಕ್ಕೆ ಹೋದಾಗ್ಲೂ ನಾನು ಹೆಜ್ಜೆ ನಮಸ್ಕಾರ ಹಾಕ್ತೆ ಬರೋದೇ ಇಲ್ಲ. ಅಲ್ಲೇ ರಾಘವೇಂದ್ರ ಮಠದ ಪಕ್ಕದಲ್ಲೇ ಒಂದು ಗೋಬಿ ಸ್ಟಾಲ್ ಇದೆ. ಸೊ ನನಗಲ್ಲಿ ತುಂಬ ಇಷ್ಟ ಗೋಬಿ. ಅದಕ್ಕೇ ನಮ್ಮ ಪಕ್ಕದ ಮನೆ ಹುಡುಗಿನ ಕರ್ಕೊಂಡು ಹೋಗಿದ್ನಲ್ಲ ಜೊತೆಗೆ, ಅವಳಿಗೆ ಗೋಬಿ ಕೊಡಿಸ್ಬಿಟ್ಟು ನಾನು ನೂಡಲ್ಸ್ನ ತಿಂದೆ. ಅಲ್ಲಿಂದ ಹಂಗೆ ಕಾಳಿದಾಸ ಸರ್ಕಲಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇದೆ, ಚಿಕ್ಕದಾಗಿ ಮಾಡಿದ್ದಾರೆ ಬಟ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಸೊ ನಾನು ಕೂಡ ಅವಾಗಿಂದನೂ ಹೋಗ್ತೀನಿ ಇಲ್ಲಿಗೆ. ಪಾಪ ನಮ್ಮಮ್ಮವ್ರು ಇನ್ನೂ ಪೇಂಟ್ ಹೊಡಿಸಿ 3 ದಿನ ಕೂಡ ಆಗಿಲ್ಲ. ಸೊ ಆಗ್ಲೇ ಗೀಚ್ಬಿಟ್ಟವಳು ಇವಳು. ನಾನು ಕೂಡ ನೋಡಿಕೊಂಡೇ ಇಲ್ಲ, ಯಾವಾಗ ಗೀಚಿದ್ಲು ಅಂತಲೂ ಗೊತ್ತಿಲ್ಲ. ಆಮೇಲೆ ನಾನೇನೆ ಎರೇಸರ್ ತೊಗೊಂಡು ಎಲ್ಲೆಲ್ಲಿ ಗೀಚಿದ್ಲು ಅಲ್ಲೆಲ್ಲನೂ ರಬ್ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದಿತ್ತು. ಅಮ್ಮ ಪೇಂಟ್ ಹೊಡೆದಿದ್ದೀನೇ ಮೇಲ್ಗಡೆ ಪಾತ್ರೆ ಎಲ್ಲ ತೊಳ್ಕೊಂಡಿತ್ತು. ಸೊ ಇಲ್ಲಿ ಅಡುಗೆ ಮನೆ ಕಾಳುಗಳ ಡಬ್ಬಗಳು ಅದನ್ನು ತೊಳಿಬೇಕಾಗಿತ್ತು ಅಷ್ಟೇ. ಅದನ್ನು ಇವತ್ತು ತೊಳ್ಕೊತಾ ಇತ್ತು. ನಮ್ಮಮ್ಮವ್ರ ಮನೇಲಿ ಯಾವಾಗಲೂ ಡೀಪ್ ಕ್ಲೀನ್, ಮೇಲ್ಗಡೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡೋದು ಅಂದರೆ ದಸರಾ ಟೈಮಲ್ಲಿ, ಇಲ್ಲ ನನ್ನ ತಮ್ಮ ಶಬರಿಮಲೆಗೆ ಹೋಗ್ಬೇಕಾದ್ರೆ. ನಮ್ಮ ಮನೇಲಿ ನಮ್ಮಪ್ಪ ನನ್ನ ತಮ್ಮ ಕಂಪಲ್ಸರಿ ಹೋಗ್ತಾನೆ ಇರ್ತಾರೆ ಪ್ರತಿ ವರ್ಷ. ಆದರೆ ನಮ್ಮಪ್ಪಂದು ಈಗ ಲಾಸ್ಟ್ ಇಯರಿಂದ 18 ಇಯರ್ಸ್ ಆಯಿತು ಕಂಪ್ಲೀಟ್ ಅಂತ ಅಂದ್ಬಿಟ್ಟು ನಮ್ಮಪ್ಪ ಸ್ಟಾಪ್ ಮಾಡಿದ್ದಾರೆ. ಸೊ ನನ್ನ ತಮ್ಮ ಒಬ್ಬ ಕಂಟಿನ್ಯೂ ಮಾಡ್ತಾಯಿದ್ದಾರೆ. ನನ್ನ ತಮ್ಮ ಸ್ವಾಮಿಗಳು ಈ ಸತಿ ಹೋದರೆ 10ನೇ ವರ್ಷ. ಸೊ ನಮ್ಮಪ್ಪ ಚಿಕ್ಕ ವಯಸ್ಸಿಂದನೂ ಅವನ್ನ ಕರ್ಕೊಂಡು ಹೋಗ್ತಾಯಿದ್ರು. ನನ್ನೂ ಒಂದು ಸತಿ ಕರ್ಕೊಂಡು ಹೋಗಿದ್ದಾರೆ, ನಾನು 2nd ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಅನಿಸುತ್ತೆ. ನಮ್ಮಪ್ಪಂಗೆ ತುಂಬ ಭಕ್ತಿ ಅಯ್ಯಪ್ಪ ಅಂದರೆ. ಏನು ಮಾಡ್ತಿದ್ದೀವಾ? ಏನಿದೆ? ಎಲ್ಲಾನು ಇದೆಯಾ? ನೋಡಲ್ಲಿ ಬಟ್ಟೆ ಎಲ್ಲ ಎಷ್ಟು ಗಲೀಜು ಮಾಡ್ಕೊಂಡಿದ್ಯಾ ನೋಡಲ್ಲಿ. ಅಮ್ಮ ಬಟ್ಟೆ ಮಿಷಿನ್ಗೆ ಹಾಕಿತ್ತು. ಸೊ ಒಣಾಕ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ತೊಗೊಂಡೋಗಿದ್ದೆ. ಇವಳು ನಾನು ಬರ್ತೀನಿ ಅಮ್ಮ ಅಂದ್ಬಿಟ್ಟು ನನ್ನ ಜೊತೆ ಬಂದಿದ್ಲು. ಸೊ ಬಟ್ಟೆ ಒಣಗಾಕ್ಬಿಟ್ಟು ಬರಬೇಕಾದ್ರೆ ಮೇಲಿಂದನೇ ತಲೆಗೆ ಬಕೆಟ್ ದಬಾಕೊಂಬಿಟ್ಟವಳೆ. ಚಿನ್ನು ಬಿದ್ದೋಗ್ಬಿಡ್ತೀಯ ಬಕೆಟ್ ತೆಗಿ ಅಂತಂದರೆ, ಅಮ್ಮ ನಾನು ತೆಗಿಯಲ್ಲ, ನೀನು ನನ್ನ ಹಿಡ್ಕೋ, ನಾನು ಹಂಗೆ ಹಾಕೋ ಬರ್ತೀನಿ ಅಂತ ಅಂತಾಳೆ. ಈ ಸತಿ ನನ್ನ ತಮ್ಮ ಸ್ವಾಮಿಗಳು 11 ದಿನ ಅಂತ ಮಾಲೆ ಹಾಕಿದ್ದಾರೆ. ಪ್ರತಿ ಸತಿ ಒಂದು 3 ದಿನ ಮತ್ತು 5 ದಿನ ಆ ಥರ ಮಾಲೆ ಹಾಕೋತಾಯಿದ್ರು. ಈ ಸತಿ 11 ದಿನ ಅಂತ ಮಾಲೆ ಹಾಕಿದ್ದಾರೆ. ಸಂಡೇ ಸಾಯಂಕಾಲ ನಮ್ಮ ಅಪ್ಪವ್ರ ಚಿಕ್ಕಪ್ಪನ ಮನೇಲಿ ಪೂಜೆ ಇತ್ತು. ನಮ್ಮ ಅಪ್ಪವ್ರ ತಮ್ಮಂದಿರು ಕೂಡ ಇಬ್ರು ಮಾಲೆ ಹಾಕಿದ್ರು. ಸೊ ಅವ್ರ ಮನೇಲಿ ಪೂಜೆ ಇದ್ದಿದ್ದು.
ಸತಿ ಥರನೇ ಈ ಸತಿನೂ ಪೂಜೆ ತುಂಬ ಚೆನ್ನಾಗಾಯಿತು. ನಮ್ಮ ಮಾಮನೇ ಪೂಜೆ ಮಾಡೋದು ಯಾವಾಗ್ಲೂ. ಸೊ ಅವರು ಗುರುಸ್ವಾಮಿ. ಅವರು ಸುಮಾರು ವರ್ಷದಿಂದನೂ ಶಬರಿಮಲೆಗೆ ಹೋಗ್ತಿದ್ದಾರೆ. ಲೆಕ್ಕ ಇಲ್ಲ ಎಷ್ಟು ಸತಿ ಅಂತ ಹೇಳೋದಕ್ಕೆ ನನಗೆ ಅಂದರೆ ಚಿಕ್ಕ ವಯಸ್ಸಿಂದನೂ ಪ್ರತಿ ವರ್ಷ ಹೋಗೋದನ್ನ ನಮ್ಮಪ್ಪ ಆಗಲಿ, ನಮ್ಮ ಮಾಮ ಆಗಲಿ, ನಮ್ಮಪ್ಪ ಅವ್ರ ತಮ್ಮಂದಿರಾಗಲಿ ಎಲ್ಲರೂ ಹೋಗೋದನ್ನ ನೋಡಿ ನೋಡಿ ತುಂಬ ಭಕ್ತಿ ಜಾಸ್ತಿ ನನಗೆ ಅಯ್ಯಪ್ಪ ಅಂದರೆ. ಆದರೂ ಈ ಥರ ಪಡಿ ಅಂಟಿಸಿದಾಗ ಅಯ್ಯಪ್ಪನ ನೋಡೋದೇ ಒಂದು ಚೆಂದ, ಒಂಥರ ತುಂಬ ಮೈ ರೋಮಾಂಚನ ಆಗುತ್ತೆ ಅದನ್ನು ನೋಡಬೇಕಾದ್ರೆ. ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ.